ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಮೃತ ಯಾದವ್. ಫಿಟ್ ಬಾಸ್ ರೀಕ್ಯಾಪ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಫಿಟ್ ಬಾಸ್ ನಿಜಕ್ಕೂ ಒಂದು ಲೈಫ್ ಚೇಂಜಿಂಗ್ ಜರ್ನಿ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಜರ್ನಿಯಿಂದ ನಮ್ಮ ಕಂಟೆಸ್ಟೆಂಟ್ ಲೈಫ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ, ಅವರು ಆ ಚೇಂಜಸ್ನ ಯಾವ ರೀತಿ ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಯಾರಿರ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಹುಟ್ಟಿರೋದು ಆಂಧ್ರದಲ್ಲಿ. ಆಂಧ್ರ ಚಿತ್ತೂರು ಅಕ್ಕಪಕ್ಕ ಬಂಗಾರಪಾಳ್ಯಂ ಅಂತ ನಾನು ಹುಟ್ಟಿರೋ ಪ್ಲೇಸು. ನಮ್ಮ ಮನೆ ಅಂದರೆ ನಮ್ಮ 4 ಜನ, ನಾನು, ನನ್ನ ತಂದೆ, ನಮ್ಮ ಮಮ್ಮಿ, ನಮ್ಮ ಸಿಸ್ಟರ್ ಒಬ್ಬರಿದ್ದಾರೆ. ನಮ್ಮ ತಂದೆ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಕೋವಿಡ್ ಟೈಮಲ್ಲಿ. ಅದು ದೊಡ್ಡ ಲಾಸ್ ನನಗೆ. ನನ್ನ ಚೈಲ್ಡ್ಹುಡ್ ಬಗ್ಗೆ ಬಂದರೆ ನಾನು ಇನ್ ಕಾಲೇಜ್ ಟೈಮ್ ಐ ಆಮ್ ವಾಲಿಬಾಲ್ ಸ್ಟೇಟ್ ಪ್ಲೇಯರ್. ನಮ್ಮ ಚೈಲ್ಡ್ಹುಡ್ಡೆಲ್ಲ ಚೆನ್ನಾಗಿ ನಡೆಯುತ್ತೆ. ಕೆಲಸ ವಿಚಾರಕ್ಕೆ ಬಂದಾಗ ನಾನು 2015 ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಕಂಪನಿ ಫೆಡಿಲಿಟಿ ನ್ಯಾಷನಲ್ ಫೈನಾನ್ಸ್ ಆಫ್ ಇಂಡಿಯಾ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನನ್ನ ಜಾಬ್ ಸ್ಟಾರ್ಟ್ ಆಗಿತ್ತು. ಪ್ರೆಸೆಂಟ್ ಇವಾಗ ಫೋಟಾನ್ ಇಂಟ್ರಾಕ್ಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅ ಟೆಕ್ ಸಪೋರ್ಟ್ ಇಂಜಿನಿಯರ್ ಆಗಿ. ಫಿಟ್ ಬಾಸ್ ಬಗ್ಗೆ ನಮ್ಮ ವೈಫ್ ಮೂಲಕ ನನಗೆ ಗೊತ್ತಾಯಿತು. ನಮ್ಮ ವೈಫು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತಾರೆ, ಅದ್ರ ಬಗ್ಗೆ ನನಗೆ ಹೇಳಿದ್ದಾರೆ ಈ ಬಾಸ್ ಶೋ ಬಗ್ಗೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ವೆಯ್ಟ್ ಲಾಸ್ ಮಾಡಿ ನನ್ನ ಹೆಲ್ತ್ ಕಂಡೀಷನ್ಸ್ ಇಂಪ್ರೂವ್ ಆಗುತ್ತೆ ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು. ಮೇನ್ ಕಾರಣ ಈ ಫಿಟ್ ಬಾಸ್ ಬರೋದಂದರೆ ಜನ ಗೊತ್ತಲ್ವಾ, ದಪ್ಪ ಇದ್ರೆ ಎಲ್ಲರೂ ನಗ್ತಾರೆ, ಇದು ಅದು ಅಂತ. ಅದು ತುಂಬ ನನಗೆ ಇದಾಗಿತ್ತು. ಬಟ್ ಇದೊಂದು ಒಂದು ಗ್ರೇಟ್ ಆಪರ್ಚುನಿಟಿ ಟು ಡಿಕ್ರೀಸ್ ಮೈ ವೆಯ್ಟ್ ಆ್ಯಂಡ್ ಐ ವಿಲ್ ಶೋ ಟು ಮೈ ಫ್ರೆಂಡ್ಸ್ ಐ ಆಮ್ ಎ ಫಿಟ್ ಗೈ. 2020 ನನ್ನ ಮದುವೆ ಆಯಿತು. ಹ್ಯಾಪಿ ಮ್ಯಾರಿಡ್ ಮ್ಯಾನ್ ಇನ್ ಮೈ ಮ್ಯಾರಿಡ್ ಲೈಫ್. ನಮ್ಮ ತಂದೆ ತೀರ್ಕೊಂಡಾಗ ನನಗೆ 2021 ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು. ಅದು ಓವರ್ಕಮ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ. ನಾನು ವೆನ್ ಐ ಆಮ್ ಇನ್ ಡಿಗ್ರಿ ಐ ಆಮ್ ಮೋರ್ ಥಿನ್ನೆಸ್ಟ್ ಪರ್ಸನ್ ಇನ್ ಮೈ ಕಾಲೇಜ್. ಆಗಾಗ ನೋಡುವಾಗ ನಮ್ಮ ಒಂದು ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿದ್ದೀನಿ ನಾನು ಫುಡ್ ಪಾಯ್ಸನ್ ಆಗಿ. ಅಲ್ಲಿಂದ ನನ್ನ ವೆಯ್ಟ್ ಗೈನ್ ಆಗ್ತಾ ಬಂತು. ನನ್ನ ಈ ಶೋ ಗೊತ್ತಾಗ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಆ್ಯಂಡ್ it helped me to live the healthiest life. I have more healthy benefits in this program. When I meet with the team, it is awesome to know what are the treatments given by them. I am thankful to have this in this show. ಈ ಶೋ ನನ್ಗೆ 100% ಚಾಲೆಂಜ್ ಮಾಡ್ತಾ ಇದ್ದೀನಿ, ನಾನು ಗೆಲ್ತೀನಿ ಅಂತ. ಆ್ಯಕ್ಚುಲಿ ಈ ಕಾನ್ಫಿಡೆನ್ಸ್ ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲ. ಐ ನೀಡ್ ಟು ಅಚೀವ್. ಇಟ್ಸ್ ಮೈ ambition. I will achieve and I will win the show. Fit Boss. Fit Boss. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಶೋ ಅಲ್ಲಿ ನಮ್ಮ ಜೊತೆ ಮಹೇಶ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ಹಾಯ್, ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಇವಾಗ ನಿಮ್ಮ ಬಗ್ಗೆ ಒಂದು ಏನಿದೆ, ಸೈಲೆನ್ಸು, ಇವರು ತುಂಬ ಸೈಲೆಂಟ್, ಮಾತೇ ಆಡಲ್ಲ ಅಂತ ನನಗೆ ಭಯ ಆಗ್ತಾ ಇದೆ. ನಮ್ಮ ಶೋ ಇವತ್ತು 1 hour ಪ್ರೋಗ್ರಾಮ್ ಹೇಗೆ ನಡೆಸೋದು ಅಂತ ಮಾತಾಡ್ತೀರಾ ಅಲ್ವಾ? ಖಂಡಿತ. ಓಕೆ. ಸೊ ಮಹೇಶ್ ಅವರೇ, ಈಗ ಬಿಫೋರ್ ಆ್ಯಂಡ್ ಆಫ್ಟರ್ ಫಿಟ್ ಬಾಸ್ ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆಗಿದೆ, ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇದೆ? ಆಫ್ಟರ್ ಫಿಟ್ ಬಾಸ್ ತುಂಬ ಆ್ಯಕ್ಟಿವ್ ಆಗಿದ್ವಿ. ಒಂದು ಲೆಸನ್ ಅಂದರೆ ಒಂದು ಎಲ್ಲರೂ ಹೇಳ್ತಾರಲ್ವ, ಕಾಯಿನ್ 2 ಸೈಡ್ ಇರುತ್ತೆ ಅಂತ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ನಮ್ಮದು ನೆಗೆಟಿವ್ನಿಂದ ಪಾಸಿಟಿವ್ ಆಗಿದೆ. ಶೇವನಾಗಿ ಬಂದು ಮತ್ತು ತುಂಬ ಇದು ಹೆಲ್ತ್ ಬಗ್ಗೆ ತುಂಬ ಇದು ಬಂದಿದೆ, ಕೇರ್ ಬಂದಿದೆ. ಅಲ್ಲಿ ಹೋದ್ಮೇಲೆ ಇವಾಗ ಆಚೆ ತಿನ್ಬೇಕಂದ್ರೆ ಯೋಚಿಸ್ತಾ ಇದ್ವಿ. ಮುಂದೆ ಮನೇಲಿ ತಿನ್ಬೇಕಂದ್ರೆ ಅಯ್ಯೋ ಮನೇಲಿ ತಿನ್ಬೇಕಾ ಅಂತ. ಈಗ ನೋಡಿದ್ರೆ ಆಫ್ಟರ್ ಫಿಟ್ ಬಾಸ್ ನಾವು ಮನೇಲಿ ತಿನ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಹಾಬೀಸ್ನ ಬರ್ತಾ ಇದ್ರಿ. ಓಕೆ. ಅಂದ್ರೆ ಇವಾಗ ಫಿಟ್ ಬಾಸ್ಗೆ ಹೋಗೋಕೆ ಮುಂಚೆ ನೀವು ಔಟ್ಸೈಡ್ ಫುಡ್ ಜಾಸ್ತಿ ತಿಂತಾ ಇದ್ರಿ? ನಾವು ಮನೇಲಿ ಮಾಡಿದ್ರು ಔಟ್ಸೈಡ್ ತಿಂತಾ ಇದ್ವಿ. ನಾವು ಮನೇಲಿ ಮಾಡಿದ್ರು ಹೊರಗಿನ ಊಟನೇ ನಿಮಗೆ ಇಷ್ಟ ಆಗ್ತಾ ಇತ್ತು. ಅಂದ್ರೆ ಇವಾಗ ಸೇರ್ತಾ ಇಲ್ಲ ಅಂತನಾ, ಅಥವಾ ನೀವು ಆಗ್ತಾ ಇಲ್ಲ, ತಿನ್ನಕ್ ಆಗ್ತಾ ಇಲ್ಲ, ನಿಮ್ಮ ಬಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಂತಲ್ಲ ಇನ್ನು. ಸೊ ಇವಾಗ ಡಯಟ್ ಅಲ್ಲಿ ಏನು ನೀವು ಅಲ್ಲಿ ಫಾಲೋ ಮಾಡ್ತಾ ಇದ್ರಿ, ಸೇಮ್ ಡಯಟ್ನೇ ಫಾಲೋ ಮಾಡ್ತಾ ಇದ್ರಿ? ಸೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಬ್ರು ವರ್ಕಿಂಗ್ ಅಲ್ವಾ, ತುಂಬಾ ಕಷ್ಟ ಅದು ಫಾಲೋ ಮಾಡ್ಬೇಕಂದ್ರೆ. ಬಟ್ ಬೇಸಿಕ್ ಥಿಂಗ್ಸ್ ಮಾಡ್ತಾ ಇದ್ವಿ. ಹಂಗ ಅವರು ಡಾಕ್ಟರ್ಸ್ ಕೊಟ್ಟೆ ಡೈಟ್ ಪ್ಲಾನ್ ಇದೆ ಅಲ್ವಾ,
ಅದೇ ಮಾಡ್ತಾ ಇದ್ವಿ. ಈಗ ಫುಡ್ ಹ್ಯಾಬಿಟ್ಸ್ ಬಿಟ್ಟು ಬೇರೆ ಏನಾದರೂ ಚೇಂಜ್ ಆಗಿದೆ, ಒಂದು ದೊಡ್ಡ ಅಂದರೆ ಮೇಜರ್ ಚೇಂಜ್ ಏನಾದರೂ ಆಗಿದೆ ಅಲ್ಲಿಗೆ ಹೋಗಿ ಬಂದಮೇಲೆ ಅನ್ನೋದಾದರೆ ಯಾವುದು? ಮೇಜರ್ ಚೇಂಜ್ ಅಂದರೆ ಅದು ನಾನು ಆ್ಯಕ್ಟಿವ್ ಆಗಿದ್ದೀನಿ. ಮುಂಚೆ ತುಂಬ ಇದು ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ. ತುಂಬ ಇದು ಏನಂದರೆ ಯಾವಾಗ ನೋಡಿದ್ರು ರೆಸ್ಟ್ ಮಲ್ಕೋಬೇಕಂತ. ಈಗ ಬಂದರೆ ಎಲ್ಲನ ಆಚೆ ಹೋಗಬೇಕು, ಆ್ಯಕ್ಟಿವಿಟೀಸ್ ಮಾಡಬೇಕು, ಎಲ್ಲ ಸ್ಪೋರ್ಟ್ಸ್ ಆಡಬೇಕಂತ ತುಂಬ ಇದಾಗ್ತಾ ಇದೆ. ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೀರಾ ಈಗ. ನೈಸ್. ಈಗ ನಿಮ್ಮ ವೇಟ್ ಏನಾಗಿದೆ? ಜಾಸ್ತಿ ಆಗಿದೆಯಾ, ಕಮ್ಮಿನಾ, ಅಷ್ಟೇ ಇದೆಯಾ? ಶ್ರೇಮನ ಕಂಪೇರ್ ಮಾಡಿದರೆ ಒಂದು 2 kg ಜಾಸ್ತಿ ಆಗಿದ್ದೀನಿ. ಜಾಸ್ತಿ ಆಗಿದೆ. ಏನು ಗಂಡ ಹೆಂಡತಿ ಮಾತಾಡ್ಕೊಂಡೆ 2 kilos ಜಾಸ್ತಿ? ಇಲ್ಲ, ಅದು ಕಂಟ್ರೋಲ್ ಮಾಡಿದ್ರೂ ಆಗ್ತಾ ಇದೆ. ಯಾಕಂದ್ರೆ ಆ ಫುಡ್ಡೇ ಬೇರೆ, ಆ ಅಟ್ಮಾಸ್ಫಿಯರೇ ಬೇರೆ. ಇಲ್ಲ ಅಟ್ಮಾಸ್ಫಿಯರೇ ಬೇರೆ, ಫುಡ್ ಬೇರೆ. ಆ ಡೈಟ್ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ವಲ್ಲ, ಇಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ. ಎಷ್ಟು ಕಿಲೋಸ್ ವೇಟ್ ಲಾಸ್ ಆಯಿತು ನಿಮಗೆ? ನಂದು 8.5 ಆಗಿದೆ. 8.5. ಇವಾಗ ಒಂದಷ್ಟು ಸೆಗ್ಮೆಂಟ್ಸ್ ಇರುತ್ತೆ ಶೋನಲ್ಲಿ. ಮೊದಲನೇ ಸೆಗ್ಮೆಂಟ್ ಹೆಸರು, ಇಲ್ಲೂ ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ನಾರ್ಮಲ್ ಕ್ವಶನ್. ಇಲ್ಲ ಸರ್, ಆ ಥರ ಸೆಟಪ್ ಎಲ್ಲ ಇಟ್ಟಿಲ್ಲ ಇಲ್ಲಿ. ಓಕೆ, ಜಸ್ಟ್ ಒಂದಷ್ಟು ಕ್ವೆಶ್ಚನ್ಸ್ ಕೇಳೋಂಥ ಸೆಗ್ಮೆಂಟ್ಸ್ ಇರುತ್ತೆ. ಈಗ ಮೊದಲನೇ ಸೆಗ್ಮೆಂಟ್ ಹೆಸರು ಕ್ವಿಕ್ ಆ್ಯಂಡ್ ಸ್ಟ್ರೇಟ್ ಅಂತ. ಇದರಲ್ಲಿ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು, ಅದ್ರ ಜೊತೆ ಎಕ್ಸ್ಪ್ಲನೇಷನ್ ಕೊಡಬೇಕು ಯಾಕೆ ಅಂತ. ಓಕೆ, ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ, ನಿಮಗೆ ಫಿಟ್ ಬಾಸಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಕೊಟ್ಟವರು ಅಥವಾ ಇವ್ರು ನನಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಅನಿಸಿದ್ದು ಯಾರು? ನನ್ನ ಪ್ರಕಾರ ಅಕ್ಷಯ್. ಯಾಕೆ ಅಕ್ಷಯ್? ಯಾಕಂದರೆ ಟಾಸ್ಕಲ್ಲೂ ಇಬ್ಬರು ಕಂಪೀಟ್ ಮಾಡ್ತಾ ಇದ್ದೀವಿ. ಅವ್ರ ಫಿಟ್ನೆಸ್ಸೇ ಬೇರೆ, ನನ್ನ ಫಿಟ್ನೆಸ್ಸೇ ಬೇರೆ. ಬಟ್ ಅವ್ರಿಗೆ ಈಕ್ವಲ್ ಆಗಿ ಕಂಪೀಟ್ ಮಾಡ್ತಾ ಇದ್ದೀನಿ. ನನಗೆ ಅಕ್ಷಯ್ ನನ್ನ ಟಫೆಸ್ಟ್ ಕಂಪ್ಯೂಟರ್ ಅಂತ ಐ ಬಿಲೀವ್. ಓಕೆ, ಅಂದರೆ ಫಿಟ್ನೆಸ್ ಲೆವೆಲ್ ಸ್ವಲ್ಪ ಡಿಫರ್ ಆಗ್ತಾ ಇದ್ರು, ನೀವು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದ್ರಿ. ಯಾರು ಗೆಲ್ತಾ ಇದ್ರಿ ಹಾಗಾದರೆ ನಿಮ್ಮಿಬ್ಬರಲ್ಲಿ? ಒಂದು ಗೇಮ್ ಅವರು, ಒಂದು ಗೇಮ್ ನಾನು. ಹಾಗೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಗೇಮ್ಸ್ ನಾನು ಅವ್ರ ಜೊತೆ ಕಂಪೀಟ್ ಮಾಡೋಕ್ಕಾಗಿಲ್ಲ. ನಮ್ಮ ಹೆಂಡತಿ ಜೊತೆನೇ ಕಂಪೀಟ್ ಮಾಡಿದ್ದೀನಿ ನಾನು. ಓಕೆ, ಅದೇ ಹರ್ಷಿತ್ ಅವ್ರು ಕೂಡ ಒಂದು ಕಡೆ ಹೇಳಿದರು, ನನಗೆ ನನ್ನ ಹಸ್ಬೆಂಡೇ ಕಾಂಪಿಟೇಟರ್ ಅಂತ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಮಾತಿಗೆ? ಖಂಡಿತ ನಿಜ. ಹೌದಾ? ಯಾವ ರೀತಿ ನೀವು ಕಾಂಪಿಟೇಷನ್ ಅವ್ರಿಗೆ? ಕಾಂಪಿಟೇಷನ್ ಅಂದ್ರೆ ಇಲ್ಲಿ ಫಿಟ್ ಬಾಸ್ ಅಲ್ಲಿ ಇಬ್ರು ಗಂಡ ಹೆಂಡತಿ ಅಂತ ಹೋಗಿಲ್ಲ, ಇಬ್ರು ಕಂಟೆಸ್ಟೆಂಟ್ಸ್ ಆಗಿ ಹೋಗಿದ್ವಿ. ಅದಕ್ಕೆ ಕಂಪ್ಯೂಟರ್ ಅಂತ ಇಷ್ಟಪಡ್ತೀನಿ ನಾನು. ಓಕೆ, ಅವ್ರು ನಿಮಗೆ ಕಾಂಪಿಟೇಷನ್ ಅಂತ ನಿಮಗೆ ಅನ್ಸ್ಲಿಲ್ವಾ? ಹಾಗೆ ಅನ್ಸಿಲ್ಲ, ಯಾಕಂದ್ರೆ ಯಾವಾಗ ನೋಡ್ತಾ ಇರ್ತೀವಲ್ಲ, ಮನೇಲಿ ನೋಡ್ತಾ ಇರ್ತೀವಿ. ಅವ್ರ ವೀಕ್ನೆಸ್ ಏನೋ ಗೊತ್ತು, ಪಾಸಿಟಿವ್ ಏನೋ ಗೊತ್ತು. ನನಗೇನು ಕಾಂಪೀಟ್ ಮಾಡಕ್ ಆಗಲ್ಲ ಅಂತನಾ? ಹಂಗೇನಿಲ್ಲ, ಕಾಂಪೀಟ್ ಮಾಡಿದರು. ಸ್ವಲ್ಪ ಟಾಸ್ಕ್ ಅಲ್ಲಿ ಅವರು ವಿನ್ ಆಗಿದ್ದಾರೆ, ಸ್ವಲ್ಪ ಟಾಸ್ಕ್ ನಾನು ವಿನ್ ಆಗಿದ್ದೀನಿ. ಬಟ್ ನನ್ನ ಪ್ರಕಾರ ಅಕ್ಷಯ್ ಇಸ್ ಅ ಬಿಗ್ಗೆಸ್ಟ್ ಟಫೆಸ್ಟ್ ಕಾಂಪಿಟೇಟರ್. ಓಕೆ, ಆಲ್ ರೈಟ್. ಈಗ ತುಂಬಾ ಲೇಜಿ ಅಂತ ಅನ್ಸಿದ್ದು ಅಷ್ಟು ಜನರಲ್ಲಿ ಯಾರು? ನನ್ನ ಪ್ರಕಾರ ಅಗೋರ. ಯಾಕೆ ಅಗೋರ? ಅವ್ರು ಯಾವಾಗಲೂ ಏನೇನು ಟಾಸ್ಕ್ ಮಾಡೋನು, ಹೋಗ್ರು ಯಾರು ಮಾಡ್ತಾರೆ, ನೀನು ಹೋಗಿ ಫಸ್ಟ್ ನೀನು ಹೋಗಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಕುಂತಲಾ ಅವರು ಸ್ವಲ್ಪ ಲೇಜಿ ಆಗಿರ್ತಾರೆ. ಸ್ವಲ್ಪ ಅಂದರೆ ಜಾಸ್ತಿ. ಓಕೆ, ಅಗೋರ ಆ್ಯಂಡ್ ಶಕುಂತಲಾ. ನೋಡಿ, ಅಗೋರ ಅವರು ಸೋಮಾರಿ ಅಂತ ಅನ್ಕೊಂಡೆ ಎಷ್ಟೋ ವೆಯ್ಟ್ ಲಾಸ್ ಮಾಡಿಬಿಟ್ರು ಅಲ್ವಾ? ಓಕೆ, ಈಗ ಶಾರ್ಟ್ ಟೆಂಪರ್ಡ್ ಅಂತ ಅನ್ಸಿದ್ಯಾರು? ಶಾರ್ಟ್ ಟೆಂಪರ್ ವಿನಯ್. ಯಾಕೆ ವಿನಯ್? ಮತ್ತೆ ಇವರು ಸುಮಂತ್ ಅಂಡ್ ವಿನಯ್. ಸುಮ್ಮನೆ ಕೋಪ ಬರುತ್ತೆ, ಸುಮ್ಮನೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕೋಪ ಕಮ್ಮಿ ಆಗತ್ತೆ, ಮತ್ತೆ ಕಾಮಿಡಿ ಮಾಡ್ತಾರೆ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಕೋಪ ಬರುತ್ತೆ ಅಲ್ವಾ? ಓಕೆ, ಫನ್ನಿಯೆಸ್ಟ್ ಅಂತ ಅನ್ಸಿದ್ದು? ಫನ್ನಿಯೆಸ್ಟ್ ಅಂದ್ರೆ ಮಿಥುನ್. ಯಾಕೆ? ಯಾವಾಗೂ ಜೋಕ್ಸ್ ಮಾಡ್ತಾ ಇರ್ತಾರೆ, ರೂಮಲ್ಲೂ ಹಂಗೆ, ಆಚೆನೂ ಹಂಗೆ. ಬಟ್ ನಾವು ರೂಮಲ್ಲೂ ಬೇರೆ ಲೆವೆಲ್ ಕಾಮಿಡಿ ಅದು. ಒಂದು ಇನ್ಸ್ಟೆನ್ಸ್ ಏನಾದರೂ ಶೇರ್ ಮಾಡ್ಬೋದಾ? ಅದೆಲ್ಲ ಅಡಲ್ಟ್ ಕಂಟೆಂಟ್, ಅದೆಲ್ಲ ಮಾಡ್ಬಾರ್ದು. ಸೆನ್ಸಾರ್ ಪ್ರಾಬ್ಲಮ್ ಇದೆಯಾ? ಓಕೆ, ಪರವಾಗಿಲ್ಲ, ಅದ್ರ ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಈ ಚಂದನ ಹತ್ರ ತುಂಬಾ ಇದು ಮಾಡ್ತಾರೆ. ಅವ್ರು ಸ್ನಾನ ಮಾಡ್ಕೊಂಡ್ ಬರುವಾಗ ಅವ್ರು ಟವಲ್ ಬಚ್ಚಿಡೋದು, ಟವಲ್ ಎಳೆಯೋದು, ಕಿಟ್ಲೆ ಮಾಡೋದು. ಓಕೆ, ಈಗ ತುಂಬಾ ಅಳ್ತಾ ಇದ್ದಿದ್ದು ಯಾರು ಅಲ್ಲಿ? ಕ್ರೈ ಬೇಬಿ ಅಪ್ಪ ಇವರು ಅಂತ ಅನ್ಸಿದ್ಯಾರು? ಶಕುಂತಲಾ ಅವ್ರು ಕ್ರೈ ಬೇಬಿನ ಅಳ್ತಾ ಇದ್ರು ಅವ್ರು ತುಂಬಾ. ಮತ್ತೆ ಇವರು ನಿಸರ್ಗ. ಶಕುಂತಲಾ ಅಂದ್ರೆ ಬರುತ್ತೆ ನೀರು. ಹೌದು, ನಿಸರ್ಗ ದಿವ್ಯಾ ಅವ್ರಿಗೆ ಟೈಟಲ್ ಕೊಟ್ಟು ಆಗ್ಬಿಟ್ಟಿದೆ ಕ್ರೈ ಬೇಬಿ ಅಂತ. ಶಕುಂತಲಾ ಅವ್ರು ಯಾಕೆ ಅಂತ ಗೊತ್ತಾಗ್ಬೇಕು. ತುಂಬಾ ಸತಿ ನೋಡಿದೆ ನಾನು. ಅಳ್ತಾ ಇದ್ರ ಅವರು ತುಂಬಾ?
ಓಕೆ, ಈಗ ಆ ಲಿಸ್ಟಿಗೆ ಹೊಸದಾಗಿ ಶಕುಂತಲಾ ಅವರು ಆ್ಯಡ್ ಆಗಿದ್ದಾರೆ. ಬಟ್ ತುಂಬ ಅಂದರೆ ಬಕೆಟ್ನಿಂದ ಫುಲ್ ಆಗೋದಂದ್ರೆ ನಿಸರ್ಗ ಅದೇ, ಅವ್ರಿಗೆ ಅದ್ರಲ್ಲಿ ಕಾಂಪಿಟೇಷನ್ನೇ ಇಲ್ಲ ಯಾರು. ಓಕೆ, ಈಗ ಅಲ್ಲಿದ್ದವರಲ್ಲಿ ನಿಮಗೆ ಒಂದು ಹೀರೋಯಿನ್ ಅಥವಾ ಹೀರೋ ವೈಬ್ಸ್ ಕೊಟ್ಟವ್ರು ಯಾರು? ಹೀರೋಯಿನ್ ಅಂದರೆ ಮತ್ತೆ ನಾನು ಹೆಂಡತಿ ನೋಡ್ತಾ ಇದ್ದಾರೆ, ಬೇಡ ಶೋ ನೋಡ್ತಾರೆ. ಓಕೆ, ಹೀರೋಯಿನ್ಗಂತ ನಾನು ತುಂಬ ತಂಗಿ ಅಂತ ಫೀಲಿಂಗ್ ತುಂಬ ಜನ ಇದ್ದಾರೆ. ಬೆಸ್ಟ್ ಅವ್ರು ಒಂದು ಐಡಿಯಲ್ ಪರ್ಸನಾಲಿಟಿ ಅಂತ ಅನ್ನಿಸ್ಬೋದು. ಹೀರೋಯಿನ್ ಅಂದರೆ ಎಕ್ಸಾಕ್ಟ್ಲಿ ಹೀರೋಯಿನ್ ಡೆಫಿನೇಷನ್ ಅಂತಾನೆ ಅಲ್ಲ, ಒಂದು ಇನ್ಸ್ಪೈರಿಂಗ್. ನೇತ್ರ ವೆರಿ ಆಕ್ಟಿವ್ ಅಂಡ್ ಸ್ಪೋರ್ಟಿಯಸ್ಟ್ ಪರ್ಸನ್ ಅನ್ಸುತ್ತೆ ನನಗೆ. ಓಕೆ, ಮತ್ತೆ ನನ್ನ ಫೇವ್ರೆಟ್ ತಂಗಿ ಓಕೆ, ಇಬ್ಬರು ಇದ್ದಾರೆ, ನಿಸರ್ಗ ಇದು ನೇತ್ರ ಮತ್ತೆ ಸಹನಾ. ನೇತ್ರ ಮತ್ತೆ ಸಹನಾ ನಿಮಗೆ ತಂಗಿರಾ? ಓಕೆ, ಬಿಗ್ ಬಾಸ್ ತಂಗಿರು. ಇದರಲ್ಲಿ ಮೇಲ್ ಕಂಟೆಸ್ಟೆಂಟಲ್ಲಿ ಮೇಲ್ ನನಗೆ ವಿನಯ್ ಅನ್ಸುತ್ತೆ. ವಿನಯ್ ಅವರು ಒಂದು ಸ್ವಲ್ಪ ತುಂಬ ಇನ್ಸ್ಪೈರ್ ಮಾಡ್ತಾರೆ.